ಜಾರ್ಖಂಡ್ ರಾಜ್ಯದ ಕಾತ್ರಾದ ಸಿಮಾರಿಯಾದಲ್ಲಿ ಏರ್ ಆಂಬ್ಯುಲೆನ್ಸ್ ಪತನಗೊಂಡು ಬಿದ್ದುದರಿಂದ ಅದರಲ್ಲಿದ್ದ 7 ಮಂದಿ ಸಾವು ಕಂಡಿದ್ದಾರೆ. ಏರ್ ಆಂಬ್ಯುಲೆನ್ಸ್ ಜಾರ್ಖಂಡ್ನ ರಾಂಚಿಯಿಂದ ದಿಲ್ಲಿಗೆ ಹೋಗ್ತಾ ಇತ್ತು. ತಾಂತ್ರಿಕ ಕಾರಣಕ್ಕೆ ಅದು ಪತನಗೊಂಡು ಅದರಲ್ಲಿದ್ದ 7 ಮಂದಿಯೂ ಮರಣ ಕಂಡಿದ್ದಾರೆ ಎಂದು ಜಿಲ್ಲಾಧಿಕಾರಿ ಕೀರ್ತಿಶ್ರೀ ಅವರು ತಿಳಿಸಿದ್ದಾರೆ. ರೆಡ್ ಬರ್ಡ್ ಏರ್ವೇಸ್ ಪ್ರೈವೇಟ್ ಲಿಮಿಟೆಡ್ಗೆ ಸೇರಿದ ಮರೆ ವಿಮಾನವಿದು. ರಾಂಚಿ ವಿಮಾನ ನಿಲ್ದಾಣದಿಂದ 7.25 ಗಂಟೆಯ ಹೊತ್ತಿಗೆ ಬಾನಿಗೇರಿತ್ತು. ಆದರೆ 7:30ಯ ಹೊತ್ತಿಗೆ ರೇಡಾರ್ ಸಂಪರ್ಕ ಕಳೆದುಕೊಂಡು ಕಾಣೆಯಾಗಿತ್ತು. ಹುಡುಕಾಟ ನಡೆಯಿತು. ಸಿಮಾರಿಯಾ ಬಳಿಯ ಬರಿಯಾಡ್ ಪಂಚಾಯತ್ನ ದಟ್ಟ ಕಾಡಿನಲ್ಲಿ ಈ ಏರ್ ಆಂಬ್ಯುಲೆನ್ಸ್ ಬಿದ್ದು ಚೂರಾಗಿತ್ತು. ಕ್ಯಾಪ್ಟನ್ ವಿವೇಕ್ ವಿಕಾಸ್ ಭಗತ್, ಕ್ಯಾಪ್ಟನ್ ಸೌರಭ್ ದೀಪ್ ಸಿಂಗ್, ಸಂಜಯ್ ಕುಮಾರ್, ಡಾ ವಿಕಾಸ್ ಕುಮಾರ್ ಗುಪ್ತಾ, ಸಚಿನ್ ಕುಮಾರ್ ಮಿಶ್ರಾ, ಅರ್ಚನಾ ದೇವಿ ಹಾಗೂ ದುರುಕುಮಾರ್ ಅಕಾಲಿಕ ಸಾವು ಕಂಡವರು ಎಂದು ಎಸ್ಡಿಪಿಒ ಶುಭಂ ಖಂಡೇವಾಲಾ ಅವರು ತಿಳಿಸಿದ್ದಾರೆ. ಪತನಕ್ಕೆ ಸ್ವಲ್ಪ ಮೊದಲು ಕೋಲ್ಕತ್ತಾ ನಿಲ್ದಾಣದ ಸಂಪರ್ಕಕ್ಕೆ ಬಂದಾಗ ವಿಮಾನಕ್ಕೆ ಬದಲೇ ಮಾರ್ಗ ಹಿಡಿಯಲು ಸೂಚಿಸಲಾಗಿತ್ತು. ಆದರೆ ಕಾಡು ಕತ್ತಲೆ, ಮಂಜಿನ ನಡುವೆ ಅದು ಸಾಧ್ಯವಾಗಿರಲಿಲ್ಲ ಎಂದು ತಿಳಿದು ಬಂದಿದೆ.